ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಮೃತಪಡುತ್ತಿರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರೆ ರಾಜ್ಯದಲ್ಲಿ ಅದಕ್ಕೆ ಉಪಶಮನ ಮಾಡುವಂಥ ನಿಟ್ಟಿನಲ್ಲಿ ಏನಿದೆ ವ್ಯವಸ್ಥೆ ಅಂತ ನೋಡಿದ್ರೆ ನಿಜಕ್ಕೂ ಕೂಡ ಗಾಬರಿ ಹುಟ್ಟಿಸುತ್ತೆ. ರಾಜ್ಯದಲ್ಲಿ ಹೃದ್ರೋಗ ತಜ್ಞರ ಕೊರತೆ ಕಾಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆರಳೆಣಿಕೆಯಷ್ಟು ವೈದ್ಯರಿದ್ದಾರೆ. ತಜ್ಞ ವೈದ್ಯರು ಕೇಳಲೇಬೇಡಿ, ನೀವು ತಜ್ಞ ವೈದ್ಯರು ಸಿಗೋದಿಲ್ಲ ನಿಮಗೆ. ಹೃದಯ ಚಿಕಿತ್ಸೆಗಾಗಿರುವುದು ಕೇವಲ 7 ಆಸ್ಪತ್ರೆಗಳು ಮಾತ್ರ. ಕೆಲ ಜಿಲ್ಲೆಗಳಲ್ಲಿ ಸರ್ಕಾರಿ ಹೃದ್ರೋಗ ಆಸ್ಪತ್ರೆಗಳು ಇಲ್ಲವೇ ಇಲ್ಲ. ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧೀನದಲ್ಲಿ 7 ಹೃದ್ರೋಗ ಆಸ್ಪತ್ರೆಗಳಿದ್ದಾವೆ. ಎಲ್ಲೆಲ್ಲಿ ಅಂತ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಕೇವಲ 7 ಕಡೆಗಳಲ್ಲಿ ಹೊರತುಪಡಿಸಿ ಬೇರೆ ಯಾವ ಭಾಗದಲ್ಲೂ ಯಾವ ಜಿಲ್ಲೆಯಲ್ಲೂ ಇಲ್ಲ ಅಂತ ಹೇಳಿದ್ರೆ ಹಠಾತ್ತನೆ ಸಂಭವಿಸುವಂಥ ಸಾವುಗಳಿವೆಲ್ಲವೂ ಕೂಡ ನಿಧಾನಕ್ಕೆ ಶುಗರೋ ಬಿ ಪಿನೋ ಮತ್ತೊಂದು ಮಗದೊಂದು ಕಾಯಿಲೆಗಳಿದ್ದರೆ ನಿಧಾನಕ್ಕೆ ಅದನ್ನು ಕಂಟ್ರೋಲ್ ಮಾಡಬಹುದು. ತತ್ಕ್ಷಣ ಜೀವಕ್ಕೆ ಅಪಾಯ ತಂದುಕೊಳ್ಳಬಲ್ಲಂಥ ರೋಗಗಳಾಗಿರೋದಿಲ್ಲ ಅವೆಲ್ಲವೂ ಕೂಡ. ಆದರೆ ಹೃದಯ ಬೇನೆ ಕಾಣಿಸಿಕೊಂಡ್ರೆ ಉಳಿಯೋದು ಡೌಟು, ತತ್ಕ್ಷಣಕ್ಕೆ ಬೇಕು. ಆದರೆ ಇರೋದು ಹಾಸ್ಪಿಟ್ಲ್ಗಳು ಇಲ್ಲವೇ ಇಲ್ಲ. ಜಯದೇವ ಆಸ್ಪತ್ರೆಯನ್ನೇ ಅವಲಂಬಿಸಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ. ರಾಜ್ಯದಲ್ಲಿ ಹೃದಯ ರೋಗಿಗಳ ಒಟ್ಟು ಸಂಖ್ಯೆ ಅಥವಾ ಬೆಡ್ಗಳ ಸಂಖ್ಯೆ 1936. 154 ಸರ್ಕಾರಿ ಹೃದ್ರೋಗ ತಜ್ಞರಿದ್ದಾರೆ. ಅದರಲ್ಲಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದವರು 138 ಜನ. 34 ಜನ CTBS ಬೆಂಗಳೂರಿನಲ್ಲೇ ಕಾರ್ಯನಿರ್ವಹಣೆ ಮಾಡ್ತಾರೆ. ಯಾವುದೇ ಸರ್ಜರಿ ಬೇಕಾದರೂ ಬೆಂಗಳೂರಿಗೇ ಬರಬೇಕು. ಬೆಂಗಳೂರಿನಲ್ಲಿ ಒಂದು ಕಾರ್ಡಿಯೋ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ, ಜಯದೇವ ಆಸ್ಪತ್ರೆ. ಜಯದೇವ ಆಸ್ಪತ್ರೆಯನ್ನೇ ನಂಬಿಕೊಳ್ಳಲಾಗಿದೆ. 1936 ಬೆಡ್ ಇರುವಂಥ ಜಾಗ ಅದು. ಅದರ ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಆದರೆ ದೇವರೇ ಕಾಪಾಡಬೇಕು ಅಂತ ಸ್ಥಿತಿ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಲ್ಲಪ್ಪ, ಗಮನಿಸ್ತಾ ಇದ್ದೀವಿ ಹಾಸನದ್ದು ಒಂದು ಕಥೆ ಆದರೆ ಹುಬ್ಬಳ್ಳಿದು ಇನ್ನೊಂದು ಘನಘೋರ ಕಥೆ ಇದು. ಕೇವಲ ಕಿಮ್ಸ್ನಲ್ಲೇ ಎಷ್ಟು ಲೆಕ್ಕ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಬೇರೆ ಬೇರೆ ಆಸ್ಪತ್ರೆಗಳ ಕಥೆ ಎಷ್ಟು, ಮನೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಎಷ್ಟು, ಜಮೀನಲ್ಲಿ ಮೃತಪಟ್ಟವರ ಸಂಖ್ಯೆ ಎಷ್ಟು, ಅವರವರ ಕೆಲಸದಲ್ಲಿ ಕುಸಿದು ಬಿದ್ದು ಮೃತಪಟ್ಟವರ ಕಥೆ ಏನು, ನಿಜಕ್ಕೂ ಕೂಡ ಗಾಬರಿ ಹುಡ್ಸುತ್ತೆ ಯಲ್ಲಪ್ಪ. ನಿಜ ದಶರಥ್, ನಾವು ಇಲ್ಲಿ ಅಂದ್ರೆ ಹೃದಯಾಘಾತ ಪ್ರಕರಣಗಳು ಇಲ್ಲಿ ಅಂದ್ರೆ ಮೊದಲಿಗೆ ನೋಡಿದಾಗ ಹಳೆ ಮೈಸೂರು ಭಾಗ ಅಂದ್ರೆ ಆ ಹಾಸನ ಮೈಸೂರು ಭಾಗದಲ್ಲಿ ಅಂದ್ರೆ ಅತಿ ಹೆಚ್ಚು ಇಲ್ಲಿ ಅಂದ್ರೆ ಹೃದಯಾಘಾತ ಪ್ರಕರಣಗಳು ಇಲ್ಲಿ ಅಂದ್ರೆ ಬೆಳಕಿಗೆ ಬಂದು ಅಂತಂದ್ರೆ ಇದ್ರ ನಡುವೆ ಇಲ್ಲಿ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಸದ್ದು ಆಗದೆ ಇಲ್ಲಿ ಅಂದ್ರೆ ಸುದ್ದಿ ಆಗಿದ್ದು ಯಾವುದು ಅಂದ್ರೆ ಈ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ನಿಂತು ಹೋಗೋದು. ಬರೋಬ್ಬರಿ ಇಲ್ಲಿ ಅಂದ್ರೆ ಜನವರಿಯಿಂದ ಇಲ್ಲಿವರೆಗೂ 1734 ಜನ ಇಲ್ಲಿ ಅಂದ್ರೆ ಚಿಕಿತ್ಸೆ ಪಡುತ್ತಾ ಇದ್ರೆ ಅದರಲ್ಲಿ 101 ಜನ ಇಲ್ಲಂದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅಂದ್ರೆ ಹೃದಯ ನಿಂತು ಹೋಗಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಅಂದ್ರೆ ಕಳೆದ ತಿಂಗಳು ನಾವು ಜೂನ್ ತಿಂಗಳದ್ದೇ ಇಲ್ಲಿ ಅಂದ್ರೆ ಅಂಕಿ ಸಂಖ್ಯೆಯನ್ನ ನೋಡಿದಾಗ ಇಲ್ಲಿ ಅಂತಂದ್ರೆ 26 ಜನ ಇಲ್ಲಿ ಅಂದ್ರೆ ಒಂದೇ ತಿಂಗಳ ಅವಧಿಯಲ್ಲಿ ಸಾವನ್ನಪ್ಪಿದ್ರೆ. ಉಳಿದ ತಿಂಗಳು ಅಂದ್ರೆ ಸರಾಸರಿಯಲ್ಲಿ ನಾವು ನೋಡಿದ್ರೆ ಅಂತಂದ್ರೆ ಒಟ್ಟು ಇಲ್ಲಿ ಜನವರಿಯಲ್ಲಿ 308 ಜನರಿಗೆ ಚಿಕಿತ್ಸೆ ನೀಡಿದ್ರೆ ಅಲ್ಲಿ 11 ಜನ ಸಾವನ್ನಪ್ತಾರೆ. ಮುಂದೆ ನಾವು ಫೆಬ್ರವರಿಯಲ್ಲಿ ನೋಡಿದಾಗ 259 ಜನ ಇಲ್ಲಿ ಅಂದ್ರೆ ಚಿಕಿತ್ಸೆ ಪಡೆದುಕೊಂಡ್ರೆ ಅಲ್ಲಿ 13 ಜನ ಇಲ್ಲಿ ಅಂದ್ರೆ ಅವರ ಉಸಿರು ನಿಂತು ಹೋಗುತ್ತೆ. ನಂತರ ಇಲ್ಲಿ ಮಾರ್ಚ್ ನಲ್ಲಿ 277 ಜನರಿಗೆ ಚಿಕಿತ್ಸೆನ ನೀಡಿದ್ರೆ ಬರೋಬ್ಬರಿ 19 ಜನ ಇಲ್ಲಿ ಅಂದ್ರೆ ಸಾವನ್ನಪ್ತಾರೆ. ಅಂದ್ರೆ ಪ್ರತಿ ತಿಂಗಳು ಸಹ ಇಲ್ಲಿ ಅಂದ್ರೆ ಸಾವಿನ ಸರಣಿ ಏನಿದೆ, ಸಾವಿನ ಸಂಖ್ಯೆ ಏನಿದೆ ದಿನನಿತ್ಯವಾಗಿ ಇಲ್ಲಿ ಅಂದ್ರೆ ಹೆಚ್ಚಿಗೆ ಆಗುತ್ತಾನೆ ಇದೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಉತ್ತರ ಕರ್ನಾಟಕದ ನಾವು ಬಡವರ ಸಂಜೀವಿನಿ ಅಂತ ಕರಿತೀವಿ. ಈ ಒಂದು ಸಂಜೀವಿನಿಗೆ ಕೇವಲ ಧಾರವಾಡ ಜಿಲ್ಲೆಯ ಜನರೇ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಭಾಗದ ಅಂದ್ರೆ 8 ಜಿಲ್ಲೆ ಚಿಕಿತ್ಸೆ ಪಡಲಿಕ್ಕೆ ಬರ್ತಾರೆ. ಆ ಚಿಕಿತ್ಸೆ ಪಡಲಿಕ್ಕೆ ಅಂತ ಬಂದವರಲ್ಲಿ ಹೇಳಿದ್ರೆ ಇಲ್ಲಿ ಸಾವನ್ನಪ್ಪಿದರ ಸಂಖ್ಯೆಯನ್ನ ನಾವು ನೋಡಿದಾಗ ಹೇಳಿದ್ರೆ ಬರೋಬ್ಬರಿ ಇಲ್ಲಿ ಒಟ್ಟು 6 ತಿಂಗಳ ಅವಧಿಯಲ್ಲಿ ಸಂಖ್ಯೆ 101. ಜೂನ್ ತಿಂಗಳಷ್ಟೇ ಹೇಳಿದ್ರೆ 26 ಜನ. ಈ ಸಂಪಟ್ಟಿಗೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಜೀವವನ್ನ ಉಳಿಸ್ಬೇಕು, ಬಡವರ ಜೀವನ ಉಳಿಸ್ಬೇಕು ಅಂತೇಳಿ ಸತ ಪ್ರಯತ್ನ ಮಾಡ್ತಾರೆ. ಆದ್ರೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಇದು ಕಂಟ್ರೋಲ್ಗೆ ಬರ್ತಲ್ಲ. ಈ ಸಾವಿನ ಲೆಕ್ಕ ಏನಿದೆ ಅಂದ್ರೆ 101 ಜನ ಸಾವಿನ ಲೆಕ್ಕ ಏನಿದೆ ಕೇವಲ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರೋದು. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಅದೆಷ್ಟು ಜನ ಸಾವನ್ನಪ್ಪಿದಾರೋ, ಇನ್ನು ಮನೆಯಲ್ಲಿ ಅದೆಷ್ಟು ಜನ ಇಲ್ಲಿ ಅಂದ್ರೆ ಉಸಿರು ಚೆಲ್ಲಿದ್ದಾರ ಅನ್ನೋದು ಸಹ ಇಲ್ಲಿ ಅಂದ್ರೆ ಅಂಕಿ ಸಂಖ್ಯೆ ಇಲ್ಲಿ 1,000
ಲೆಕ್ಕಕ್ಕೆ ಸಿಗ್ತಲ್ಲ. ಹೀಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಅಂದ್ರೆ ಪ್ರತಿಶತ ನೋಡಿದಾಗ ಇಲ್ಲಿ ಅಂದ್ರೆ ಪ್ರತಿದಿನವೂ ಇಲ್ಲಿ ಅಂದ್ರೆ 50-60 ಜನ ಇಲ್ಲಿ ಅಂದ್ರೆ ತಮ್ಮ ಆರೋಗ್ಯ ತಪಾಸಣೆಗಾಗಿ ಬರ್ತಾ ಇದ್ರು. ಆದ್ರೆ ಈಗ ಶೇಕಡ ಇಲ್ಲಿ ಅಂದ್ರೆ 15ರಷ್ಟು ಹೆಚ್ಚಿಗೆ ಆಗಿದೆ. ಅಂದ್ರೆ 100ರ ಗಡಿ ಇಲ್ಲಿ ಅಂದ್ರೆ ದಾಟಿ ಹೋಗಿದೆ. ಪ್ರತಿದಿನವೂ ಸಹ ಇಲ್ಲಿ ಅಂದ್ರೆ 100ಕ್ಕೂ ಹೆಚ್ಚು ಜನ ಇಲ್ಲಿ ಅಂದ್ರೆ ಬಂದು ತಮ್ಮ ಹೃದಯವನ್ನ ತಪಾಸಣೆ ಮಾಡಿಕೊಂಡು ಹೋಗ್ತಾರೆ. ಅದರಲ್ಲಿ ಕೆಲವೊಂದಿಷ್ಟು ಜನ ಇಲ್ಲಿ ಅಂದ್ರೆ ಮೊದಲಿಗೆ ಇಸಿಜಿ ಮಾಡುತ್ತಾರೆ. ಇಸಿಜಿಯಲ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದ್ರೆ ಮತ್ತೆ ಎಕೋ ಮಾಡುತ್ತಾರೆ. ಎಕೋದಲ್ಲಿ ಏನಾದ್ರು ವ್ಯತ್ಯಾಸ ಬಂದ್ರೆ TMT ಮಾಡುತ್ತಾರೆ. ಈ ರೀತಿಯಾಗಿ ಬೇಕಾದಷ್ಟು ತಪಾಸಣೆ ಮಾಡ್ತಾರೆ. ಆದ್ರೂ ಸಹ ಇಲ್ಲಿ ಅಂದ್ರೆ ಸಾವಿನ ಸಂಖ್ಯೆ ಇಲ್ಲಿ ಅಂದ್ರೆ ಇಳಿತ ಆಗ್ತಿಲ್ಲ. ದಶರಥ್, ಥ್ಯಾಂಕ್ ಯು ಅಲ್ಲಪ್ಪ ನಿಮ್ಮೆಲ್ಲ ಮಾಹಿತಿ.